ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬನ್ನಗೋ, ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಪವಾಡ ಕ್ಷೇತ್ರ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನ ಕರಗಾಂವದಲ್ಲಿದ್ದೀನಿ. ಇವತ್ತೇನಪ್ಪ ಅಂದರೆ ಬರುವ 5, 6, 7ನೇ ತಾರೀಕು ದಿನದಂದು ಶ್ರೀ ಕರಿಸಿದ್ದೇಶ್ವರ ಹುಟ್ಟ ಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಅದೇ ರೀತಿಯಾಗಿ ಯಾವ ರೀತಿ ಈ ವರ್ಷ ಒಂದು ವಿಶೇಷವಾಗಿ ಆಚರಣೆಗೊಳ್ಳಬೇಕಾದ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಕೆಲವು ಹಿರಿಯರಾದ ಮತ್ತು ಕೆಲವು ಪೂಜಾರಿಗಳು ಅವರ ಅನಿಸಿಕೆ ಕೇಳ್ತಿದೆ. ಅವ್ರನ್ನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೀವೇ ಕೇಳಿ ನೋಡಿ. ಪೂಜಾರಿಗಳು ನಮಸ್ಕಾರ ರೀ. ನಮಸ್ಕಾರ. ಹುಟ್ಟು ಹಬ್ಬನ ಆಚರಿಸ್ತಾ ಇದ್ದಾರೆ ಅಂತ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ? ನಮ್ಮ ಭಕ್ತ ಜನರಿಗೆ ಏನು ಹೇಳಿ ಬಯಸ್ತೀರಿ? ಏನಿಲ್ಲ, ಇದು ನಮ್ಮದು ಶ್ರೀ ಬೀರದೇವರ ದೇವಸ್ಥಾನ, ಪವಾಡ ಪುರುಷ ದೇವಸ್ಥಾನ, ಸಿದ್ಧಾಟಿಕೆ ದೇವಸ್ಥಾನ. ಇದು ನಮ್ಮ ಸಮಾಜದ ಎಲ್ಲ ಪೂಜಾರಿಗಳ ಸೇರಿಕೊಂಡು ಚಿಕ್ಕೋಡಿ ತಾಲೂಕು ಕರಗಾಂವ ಗ್ರಾಮದ ಶ್ರೀ ಬೀರದೇವರ ಜನ್ಮ ದಿನೋತ್ಸವದಂತ ಪ್ರತಿ ವರ್ಷ ವೈಶಾಖ ವೈದ್ಯ ಚತುರ್ಥಿ ದಿವಸ ಆಚರಣೆ ಮಾಡ್ಕೊತ ಬಂದಾರ. ಈ ವರ್ಷವು ಪ್ರತಿ ವರ್ಷದಂತೆ ಮೇ ಬುಧವಾರ 6/5/2026 ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅದಕ್ಕೆ 6/5/26 ತೊಟ್ಟಿಲಲ್ಲಿ ಹಾಕಿ ಜೋಗಳ ಹಾಡಿ ಬೀರದೇವರನ್ನ ತೊಟ್ಟಿಲಿ ಹಾಕಿ ಜನ್ಮ ದಿನೋತ್ಸವ ಆಚರಣೆ ಮಾಡಿ ಜೋಗಳು ಹಾಡಿ ಕಾರ್ಯಕ್ರಮದ. ಮತ್ತು ಅದಕ್ಕೆ ಮೊದಲನೇ ದಿವಸ ಮಂಗಳವಾರ 5/5/26 ರಾತ್ರಿ ದೇವರ ಸಮ್ಮುಖದಲ್ಲಿ ಡೊಳ್ಳಿನ ಪದಗಳಿದ್ದಾವೆ. ಅಮೋಘ ಸಿದ್ದೇಶ್ವರ್ ಡೊಳ್ಳಿನ ಗಾಯನ ಸಂಘ ಸಾಕಿನ ಹಡಲಗಿರಿ ತಾಲೂಕು ಮುದ್ದೇಬಿಹಾಳ ಜಿಲ್ಲಾ ವಿಜಯಪುರ. ಮುಖ್ಯ ಗಾಯಕರು ಶಾಂತ ಹಾಗೂ ಸಂಗಡಿಗರು. ಇದು ಅಮೋಘ ಸಿದ್ದೇಶ್ವರ ಮಾರ್ಗ. ಮಾಳಿಂಗರಾಯನ ಮಾರ್ಗ ಶ್ರೀ ಬಾಗೌಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಅಫಜಲ್ಪುರ್ ತಾಲೂಕು ಅಫಜಲ್ಪುರ್ ಜಿಲ್ಲೆ ಕಲಬುರಗಿ. ಮುಖ್ಯ ಗಾಯಕರು ಪುಂಡ್ಲಿಕ್ ಪೂಜಾರಿ ಹಾಗೂ ಸಂಗಡಿಗರು. ಇವರಿಗೆ ಕಲಾವಿದರಿಂದ ಡೊಳ್ಳಿ ಪದ ಇರ್ತವೆ. ಮತ್ತು 6/5/26 ಮಧ್ಯಾಹ್ನ 4 ಗಂಟೆಗೆ ಕುದುರೆ ಗಾಡಿ ಸರ್ತು. ಮತ್ತು ಅದೇ ದಿನ ರಾತ್ರಿ 10 ಗಂಟೆಗೆ ಬೀರಲಿಂಗೇಶ್ವರ ನಾಟ್ಯ ಸಂಘ ಕಣ್ಣೂರು ತಾಲೂಕು ಜಿಲ್ಲಾ ವಿಜಯಪುರ ಇವರಿಂದ ಬೀರೇಶ್ವರ ಮಹಾತ್ಮೆ ಎಂಬ ಅರ್ಥಾತ್ ಭಂಡಾರದ ಮಹಿಮೆ ಎಂಬ ಪೌರಾಣಿಕ ನಾಟಕ ಜರುಗುವುದು. ಸರ್ವ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಬೀರದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ. ಓಕೆ ಸರ್, ತಮ್ಮ ಪರಿಚಯ? ನಾವು ಮಹಾದೇವ ವೀರಪ್ಪ ಪೂಜಾರಿ. ನನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಬೀರೇಶ್ವರನ ಮನದಲ್ಲಿ ಸ್ಮರಿಸುತ್ತಾ ಏನಪ್ಪ ಅಂತ ಕೇಳಿದ್ರೆ, ಈ ಒಂದು ಮೇ ತಿಂಗಳೊಳಗೆ ನಮ್ಮ ಮೊದಲಿನ ಹಿರಿಯರಿಂದ ಮಾಡ್ಕೊತ ಬಂದಿರತಕ್ಕಂಥ ಬೀರದೇವರ ಹುಟ್ಟುಹಬ್ಬವನ್ನು ನಾವು ಮೊದಲಿಂದ ಆಚರಿಸ್ಕೊತ ಬಂದೀವಿ. ಅದ ಪ್ರಕಾರ ಇವತ್ತಿನ ದಿವಸ ನಾವು ಬೀರದೇವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕಂತೇಳಿ ವಿಚಾರ ಮಾಡಿ ಮೇ 5 ತಾರೀಕು ಸಾಯಂಕಾಲ ಡೊಳ್ಳಿನ ಪದಗಳಿರ್ತಾವೆ. ಅದೇ ದಿವಸ ಡೊಳ್ಳಿನ ಪದಗಳು ಮಾಡಿ ತದನಂತರ ಮರುದಿವಸ ಮುಂಜಾನೆ 5 ಗಂಟೆಗೆ ಗದ್ದಿಗೆ ಬೀರದೇವ್ರ ಗದ್ದಿಗೆ ಅಭಿಷೇಕ. ತದನಂತರ 9 ಗಂಟೆಗೆ ತೊಟ್ಲಲ್ಲಿ ಹಾಕಿ ಜೋಗಳು ಹಾಡಿ ಹೂವು ಹಾರಿಸುವಂಥ ಕಾರ್ಯಕ್ರಮ ಮಾಡ್ಕೋತ ಬಂದೀವಿ. ನಂತರ ಮಧ್ಯಾಹ್ನ ಮಹಾಪ್ರಸಾದ ಇರ್ತೈತಿ. ಅದೇ ದಿವಸ ಸಾಯಂಕಾಲ ಕುದುರೆ ಗಾಡಿ ಶರ್ತಗಳು ಇರ್ತಾವೆ. ನಂತರ ಸಾಯಂಕಾಲ ಒಂದು ಮನೋರಂಜನೆ ಅಥವಾ ದೇವರ ಒಂದು ಪೌರಾಣಿಕ ಹಿನ್ನೆಲೆ ಏನಾಯ್ತಪ್ಪ ಬೀರಪ್ಪ ಅಂತ ತಿಳ್ಕೊಂಡು ಆ ಹಿನ್ನೆಲೆಯನ್ನು ಮಂದಿಗೆ ತಿಳಿಸೋಗೋಸ್ಕರ ಬೀರದೇವ್ರ ಮಹಾತ್ಮೆ ಅಂತಕ್ಕಂಥ ಒಂದು ನಾಟಕವನ್ನು ಕೂಡ ಒಂದು ಆಯೋಜನೆ ಮಾಡ್ಯಾರ. ಆ ನಾಟಕ ಕಂಪ್ನಿಯವರು ಕಣ್ಣೂರು ವಿಜಯಪುರ ಜಿಲ್ಲಾದವರು ಕಣ್ಣೂರದವ್ರ ಕಾರ್ಯಕ್ರಮಕ್ಕೆ ಬರ್ತಾರೆ. ಆ ಕಾರ್ಯಕ್ರಮದವ್ರು ಒಂದು ಒಳ್ಳೆಯ ಒಂದು ಪ್ರದರ್ಶನ ಕೊಡ್ತಾರೆ. ಬೀರದೇವರ ಏನು ಇತಿಹಾಸ ಐತಿ, ಬೀರದೇವ್ರು ಹೆಂಗೆ ಹುಟ್ಟಿದ, ಏನು ಮಾಡಿದ, ಯಾವ ರೀತಿ ಕಷ್ಟಗಳನ್ನು ಸಹಿಸ್ಕೊಂಡ, ಯಾವ ರೀತಿ ತಮ್ಮ ಹೆಸರನ್ನು ಹಳ್ಳಿಗೂ ಬಿಳಿಗುಡಿಗಳು ಯಾವ ಥರ ಮಾಡ್ಕೊಂಡು ಅಂತಕ್ಕಂಥ ಒಂದು ಇತಿಹಾಸವನ್ನು ಅವರು ಸಾರುವಂಥ ಒಂದು ಪೌರಾಣಿಕ ಕಾರ್ಯಕ್ರಮವನ್ನು ಅವ್ರು ಜರುಗ್ತಾರೆ. ಹೀಗೆ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ಆಗಮಿಸಿ ತಮ್ಮ ತನುಮನದನ್ನು ಸಲ್ಲಿಸಬೇಕು, ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಎಲ್ಲರೂ ಜಾತ್ರೆಗೆ ಬರಿ. ಸರ್ವರಿಗೂ ಸ್ವಾಗತ ಅಂತ ಹೇಳ್ತಾ ನನ್ನ ಮಾತಿಗೆ ಬರೋದು. ಎಷ್ಟು ಜನ ಸೇರ್ಬೋದು ಈ ಜಾತ್ರೆಗೆ? ಅಂದಾಜು ರೀ ಒಂದು 20,000 ತನಕ ಸೇರ್ಬೋದು ರೀ ನಮ್ಮ ಅಂದಾಜು ರೀ. ಇಲ್ಲ, ದೂರಿಂದ ಜನ ಬರ್ತಾರೆ. ಎಲ್ಲ ಜಿಲ್ಲಾದಿಂದ ಜನ ನಮ್ಮ ಬಹುತೇಕ ನಮಗೆ ಅನಿಸಿದ ಪ್ರಕಾರ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ತನೂ ಭಕ್ತರು ಬರುವಂಥ ಚಾನ್ಸಸ್ ಇರ್ತದೆ. ನನ್ನ ಹೆಸರು ವಿಠಲ್ ಅಂತೇಳಿ, ನಾನು ಬೀರದೇವರ ಪೂಜಾರಿಗಳು. ಥ್ಯಾಂಕ್ ಯು ಸರ್. ಶ್ರೀ ಬೀರದೇವರು ಹುಟ್ಟಹಬ್ಬ ಆಚರಿಸ್ತಾ ಇದ್ದಾರೆ. ಇದರ ಬಗ್ಗೆ ಭಕ್ತರಿಗೆ ಏನು ಹೇಳಿ ಬಯಸ್ತೀರಿ ಸರ್ ನೀವು? ಏನು ಪ್ರತಿ ವರ್ಷದಂತೆ ಇದು ವರ್ಷ ಆಚರಣೆ ಮಾಡಲಾಗ್ತದೆ. ಮತ್ತು ಭಕ್ತರ ಆಸಕ್ತಿ ಹೆಚ್ಚಾಗಿರುತ್ತದೆ. ಮತ್ತು ನಾವು ಅದರಿಂದ ನಾವು ಎಲ್ಲರೂ ಕೂಡಿ ಊರು ಗ್ರಾಮಸ್ಥರು ಬೇರೂರು ಭಕ್ತರಿಗೆ ನಾವು ಸಹಕಾರ ಮಾಡ್ಬೇಕಂತ ವಿನಂತಿ ಐತಿ. ಇಲ್ಲಿ ಬಂದು ಏನು ಎಲ್ಲ ನಾವು ಸಹಕಾರ ಮಾಡತ್ತೇವೆ. ಮಹಾಪ್ರಸಾದ ಮಾಡ್ತೇವೆ, ಎಲ್ಲ ಸಹಕಾರ ಮಾಡತ್ತೇವೆ. ಎಲ್ಲ ಇನ್ನೂ ಸೌಕರ್ಯಗಳು ಆಗ್ಬೇಕಾಗೈತಿ. ಅದನ್ನೇ ಎಲ್ಲ ಮಾಡೋ ಇದನ್ನ ಇದ್ದೆವು ತಯಾರಾಗಿದ್ದೆವು. ಮೂಲಭೂತ ಸೌಕರ್ಯ ಅಡಚಣೆ ಐತಿ. ಈಗ ಇನ್ನು ಮುಂದೆ ಎಲ್ಲ ಸರಿಪಡಿಸ್ಬೇಕಂತೇಳಿ ಅಂದ ಎಲ್ಲರದು ವಿನಂತಿ ಐತಿ.
ರಾಮಪ್ಪ ಕಾಣಪ್ಪ ಮಾಳಿಂಗಿ. ಇವರು ಪೂಜಾರಿಗಳೇ ಅಂದರೆ ಈ ರೀತಿಯಾಗಿ ಒಂದು ಅಚ್ಚುಕಟ್ಟಾಗಿ ಒಂದು ವಿಜೃಂಭಣೆಯಿಂದ ಪವಾಡ ಕ್ಷೇತ್ರ ಈ ದೇವರು ಒಂದು ಐತಿಹಾಸಿಕ ಮತ್ತು ಭಾಳ ಒಂದು ಪ್ರಭಾವವಿರುದ್ದು. ಈ ಮುಖಾಂತರ ನಮ್ಮ ವಾಹಿನಿ ಮುಖಾಂತರವನ್ನು ಹೇಳ್ತೀವಿ, ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆಯಿರಿ. ಬಂದ ಪ್ರಸಾದವನ್ನು ತಗೊಂಡ್ಕೊಂಡು ನಿಮ್ಮ ಆತ್ಮಕ್ಕೆ, ನಿಮ್ಮ ಮನೆಯವರಿಗೆ ಎಲ್ಲರಿಗೊಂದು ಒಳ್ಳೆಯದಾಗಲಿ ಅಂತ ಭವಿಸಿ ನಾನು ಹೇಳ್ತಾ ಇದ್ದೀನಿ. ಕ್ಯಾಮ್ರಾಮನ್ ಭೀಮ್ಸನ್ ಜೊತೆಗೆ ನಾನು ಮಾರುತಿ ಬನ್ನಗೋಳ್ 24. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.